ಕಲಬುರಗಿಯಲ್ಲಿ ವೈಭವದ 13ನೇ ಚಿತ್ರಸಂತೆ, ಕಣ್ಮನ ಸೆಳೆದ 1,500ಕ್ಕೂ ಹೆಚ್ಚು ಕಲಾಕೃತಿಗಳು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಇಂದು 13ನೇ ಕಲಬುರಗಿ ಚಿತ್ರಸಂತೆ ಅತ್ಯಂತ ಸಡಗರ ಸಂಭ್ರಮದಿಂದ ಜರುಗಿತು. ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಅವರು ದೀಪ ಬೆಳಗುವ ಮೂಲಕ ಈ ಕಲಾ ಹಬ್ಬಕ್ಕೆ ಚಾಲನೆ ನೀಡಿದರು. ಬಣ್ಣಗಳ ಲೋಕವಾದ ಕನ್ನಡ ಭವನ. ಬೆಳಿಗ್ಗೆಯಿಂದಲೇ ಆರಂಭವಾದ ಈ ಚಿತ್ರಸಂತೆಯಲ್ಲಿ ಕಲ್ಯಾಣ ಕರ್ನಾಟಕ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದ ಸುಮಾರು 105ಕ್ಕೂ ಹೆಚ್ಚು ಕಲಾವಿದರು ತಮ್ಮ ಮಳಿಗೆಗಳನ್ನು ತೆರೆದಿದ್ದರು. ಪ್ರಕೃತಿ ಚಿತ್ರಗಳು, ಭಾವಚಿತ್ರಗಳು ಹಾಗೂ ಆಧುನಿಕ ಕಲೆ ಸೇರಿದಂತೆ ಒಟ್ಟು 1,500ಕ್ಕೂ ಅಧಿಕ ಕಲಾಕೃತಿಗಳು ಕಲಾ ಪ್ರೇಮಿಗಳ ಗಮನ ಸೆಳೆದವು. ₹100 ರಿಂದ ₹1 ಲಕ್ಷದವರೆಗಿನ ವೈವಿಧ್ಯಮಯ ಕಲಾಕೃತಿಗಳು ಮಾರಾಟಕ್ಕೆ ಲಭ್ಯವಿದ್ದವು. ಕಾರ್ಯಕ್ರಮದ ಪ್ರಮುಖಾಂಶಗಳು: ಮಕ್ಕಳ ಚಿತ್ರಕಲಾ ಸ್ಪರ್ಧೆ. ಮೇಯರ್ ವರ್ಷಾ ರಾಜೀವ್ ಜಾನೆ ಅವರು ಮಕ್ಕಳ ಚಿತ್ರಕಲಾ ಸ್ಪರ್ಧೆಯನ್ನು ಉದ್ಘಾಟಿಸಿ ಪುಟ್ಟ ಕಲಾವಿದರನ್ನು ಪ್ರೋತ್ಸಾಹಿಸಿದರು. ಸುಮಾರು 500ಕ್ಕೂ ಹೆಚ್ಚು ಮಕ್ಕಳು ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ತಮ್ಮ ಪ್ರತಿಭೆ ಮೆರೆದರು. ಸ್ಥಳದಲ್ಲೇ ಭಾವಚಿತ್ರ. ಕಾರ್ಯಕ್ರಮದ ಆಕರ್ಷಣೆಯಾಗಿ ಕಲಾವಿದರು ಸಾರ್ವಜನಿಕರ ಭಾವಚಿತ್ರಗಳನ್ನು ಸ್ಥಳದಲ್ಲೇ ಬಿಡಿಸಿಕೊಟ್ಟಿದ್ದು ವಿಶೇಷವಾಗಿತ್ತು. ಸಾಂಸ್ಕೃತಿಕ ಸೌರಭ. ಚಿತ್ರಕಲೆಯ ಜೊತೆಗೆ ಭರತನಾಟ್ಯ ಹಾಗೂ ಕುಂಭಕಲೆಯ ಕಾರ್ಯಾಗಾರಗಳು ನಡೆಯುವ ಮೂಲಕ ಇಡೀ ಆವರಣ ಸಾಂಸ್ಕೃತಿಕ ಕಳೆಯಿಂದ ಕೂಡಿತ್ತು.